ನಾವು ತುಂಬ ಜನರನ್ನು ನೋಡ್ತೀವಿ, ಚೆನ್ನಾಗೇ ಇರ್ತಾರೆ, ಆರೋಗ್ಯವಾಗೇ ಇರ್ತಾರೆ, ಓಡಾಡ್ಕೊಂಡೇ ಇರ್ತಾರೆ. ಆದರೆ ಒಂದೇ ಸಾರಿಗೆ ಅವರು ಕಾಣೋದೇ ಇಲ್ಲ. ಅವರ ಮನೆಯವರಿಗೆ ಕೇಳಿದಾಗ, ಇಲ್ಲರಿ ಅವರಿಗೆ ತುಂಬ ಹುಷಾರೇ ಇಲ್ಲ, ಕಾಲಿಗೆ ಶಕ್ತಿ ಇಲ್ಲ, ಕಾಲು ನೋವು, ಓಡಾಡೋಕ್ಕೆ ಆಗೋದಿಲ್ಲ, ಹಾಗಾಗಿ ಮನೆಯಲ್ಲೇ ಇರ್ತಾರೆ, ಈಗ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಅನ್ನೋದನ್ನು ನಾವು ಸುಮಾರು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರ್ತೀವಿ. ಯಾಕೆ ಅಂತ ವಿಚಾರ ಮಾಡಿದ್ದೀರಾ? ಯಾಕೆಂದರೆ ಇದಕ್ಕೆ ಒಂದು ಬಹುಮುಖ್ಯವಾದ ಕಾರಣ ಅಲ್ಯೂಮಿನಿಯಂ ಪಾತ್ರೆಗಳು ಇರಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು 100 ವರ್ಷಗಳ ಕಾಲ ಆರಾಮವಾಗಿ ಬದುಕಿರ್ತಿದ್ರು. ಯಾಕೆಂದರೆ ಅವರು ಹೆಚ್ಚಾಗಿ ಮಣ್ಣಿನ ಪಾತ್ರೆಗಳು, ಹಿತ್ತಾಳೆ, ತಾಮ್ರದ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು. ಆದರೆ ನಾವಿವತ್ತು ಏನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹೆಚ್ಚು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತಾ ಇದ್ದೀವಿ. ಒಂದು ಮೂಲಗಳ ಪ್ರಕಾರ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಭಾರತಕ್ಕೆ ಪರಿಚಯಿಸಿದ್ದು ಬ್ರಿಟಿಷರು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಜೈಲಿನಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಿದ್ರು. ಅವರಿಗೆಲ್ಲರಿಗೂ ಮರಣದಂಡನೆಯನ್ನು ವಿಧಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾದರೆ ಅವರನ್ನು ನಿಧಾನವಾಗಿ ಹೇಗೆ ಸಾಯಿಸಬೇಕು? ಹಾಗಾಗಿ ಅವರು ಬ್ರಿಟಿಷರು ಹೆಚ್ಚಾಗಿ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಅಲ್ಯೂಮಿನಿಯಂ ಪಾತ್ರೆಗಳಿಂದ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಹಾಗೂ ಇದು ದೀರ್ಘಕಾಲದ ಕಾಯಿಲೆಗಳನ್ನು ತರುತ್ತೆ. ಹಾಗಾಗಿ ಜೈಲಿನಲ್ಲಿದ್ದ ಕೈದಿಗಳು ದಿನೇ ನಿಧಾನವಾಗಿ ಸಾಯ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಈ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಚಿಕ್ಕ ಕಪ್ಪು ಚುಕ್ಕೆಗಳು ಬಿದ್ದಿರ್ತವೆ ಮತ್ತು ತುಂಬ ಗೆರೆಗಳು ಬಿದ್ದಿರ್ತವೆ. ಇಂತಹ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಟೊಮೆಟೊ, ಹುಳಿ, ವಿನೆಗರ್ ಅಥವಾ ನಿಂಬೆ ರಸ ಇಂಥದನ್ನೆಲ್ಲ ಹಾಕಿ ಬೇಯಿಸೋದ್ರಿಂದ ಆ ಲೋಹ ಬೇಗನೆ ಆ ಆಹಾರದಲ್ಲಿ ಕರಗಿ ನಮ್ಮ ದೇಹದ ಒಳಗಡೆ ಸುಲಭವಾಗಿ ಹೋಗುತ್ತೆ. ಇದರಿಂದಾಗಿ ನಮಗೆ ದೀರ್ಘಕಾಲದ ಕಾಯಿಲೆಗಳು ಬರ್ತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹೇರಳವಾಗಿ ಬಳಸ್ತಾ ಇರೋದ್ರಿಂದ ಮನುಷ್ಯನ ಆಯುಷ್ಯು, ಆರೋಗ್ಯ ಎರಡೂ ಕಡಿಮೆ ಆಗ್ತಾ ಇದೆ. ಹಾಗಾದರೆ ನಾವು ಏನು ಮಾಡ್ಬೋದು? ನಮ್ಮ ಹಿರಿಯರ ಹಾಗೆ ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಗಳನ್ನು ನಾವು ಬಳಸ್ಬೋದು.